ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬುಧವಾರ, ಆಗಲೇ ಟೈಮ್ 2:15 ಆಗಿದೆ. ಸುಮ್ಮನೆ ಇದ್ದವರೇ ಬೆಳಗ್ಗೆನೇ ಪ್ಲ್ಯಾನ್ ಮಾಡಿದ್ವಿ ಎಲ್ಲೋ ಆಚೆ ಹೋಗಬೇಕು ಅಂತ ಅಂದ್ಕೊಂಡು. ಅದು ಹೋಗೋದೋ ಬೇಡವೋ ಅಂತ ಅಂದ್ಕೊಂಡು ಡೌಟ್ ಮೇಲೆ ಇದು ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವರು ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ಇವತ್ತು ನನ್ನ ಮಗಳು ರೆಡಿಯಾಗಿ ಕುಂತ್ಕೊಂಡ್ಬಿಟ್ಟಿದ್ದಾಳೆ. 3 ಗಂಟೆ ಆಯಿತು, 2:15 ಆಯಿತು, ಇನ್ನು ನೀವು ರೆಡಿ ಆಗಿಲ್ಲ ಅಂತ ಅಂದ್ಬಿಟ್ಟು. ಸರಿ 3 ಗಂಟೆ ಕರೆಕ್ಟಾಗಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು. ಜನನೂ ಸ್ವಲ್ಪ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರಾ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಹೊತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಮಾಡ್ಕೊತು ಅಂತಂದರೂ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಹೋಗೋದನ್ನು ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ತುಂಬ ದಿನದ ಆಸೆ ಇದು, ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಇವತ್ತು ಕಾಲ ಕೂಡ ಬಂದಿದೆ. ನೋಡೋಣ, ಹೋಗಿ ಬರೋಣ. ನೀನು ಬಾಯಿ ನಾಲ್ಗೆನೇ ಹೊಳ್ತಿಲ್ಲ, ಏನೇನೋ ಹೇಳ್ತಿದ್ಯಾ. ಫುಲ್ ಟೈಟ್ ಆಗ್ಬಿಟ್ಟಿದ್ದೆ. ಏನ್ರಿ ಹೆಸರು? ಅದೇ ಮೈಕಲ್ ಶಿವಕುಮಾರ್. ಮೈಕಲ್ ಶಿವಕುಮಾರ್ ಅಲ್ಲ, ಮೈಕಲ್ ಶಿವಕುಮಾರ್ ಅಂತ ಹೇಳಿ. ಇಲ್ಲ, ನೀನು ಅವತ್ತು ಹಾಗೆ ಹೇಳಿದ್ದು. ಅದಕ್ಕೆ ನಾವು ಮಾನೇ ಸರಿ ಕರೆಕ್ಟಾಗಿ ಹೇಳು, ಹೆಸರು ಹೇಳು ಅಂತ ಹೇಳಿದ್ಮೇಲೆ ನೀನು ಆಮೇಲೆ ಹೇಳಿದ್ದು ಮೈಕಲ್ ಶಿವಕುಮಾರ್. ಟಾಪನ್ ಟ್ರಾಕಲ್ ರೈಡರ್ ಅವನು. ನಂದಿನಿ ಅಕ್ಕ 3 ಫ್ರೂಟ್ಗಳು ತೊಗೊಂಡಿದ್ಯಾ, ತಿಂದಿಲ್ಲ ಅಂದರೆ ಅಷ್ಟೇ. ಆಮೇಲೆ ನಾನು ಹೇಳೇ ಇಲ್ಲ, ನಾನು ಕೇಳೇ ಇಲ್ಲ. ಇವರೇ ತಗೊಂಡು ನಮ್ಮಮ್ಮ ಹಿಂಗೆ ಪ್ಲೇಟ್ ತಿರುಗಿಸ್ಬಿಡೋದು. ನಾನು ಕೇಳಿದ್ದು ಕಡಲೆಕಾಯಿ. ಅದನ್ನೇ ಲಿಮಿಟೆಡ್, ನಮ್ಗೆ ಎಷ್ಟಾಗುತ್ತೋ ಅಷ್ಟೇ ತಗೋಬೇಕು ತಿನ್ನಕ್ಕೆ, ವೇಸ್ಟ್ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ ವೇಸ್ಟ್ ಮಾಡಬಾರ್ದು. ನೀನಿಲ್ಲ ಅರ್ಧ ತಿನ್ನ ನಮ್ಮ. ಹಾಗೆ ಅಲ್ಲಿಂದ ಹೊರಟ್ವಿ. 3 ಕಾಲೇ ಆಗಿತ್ತು ಹೊರಟಾಗ. ಸರಿ ಅಂತ ಅಂದ್ಬಿಟ್ಟು ಹೋಗ್ತಾ ದಾರಿನಲ್ಲಿ ಒಂದು ಕಡೆ ರೂಟ್ ಬೇರೆ ಗೊತ್ತಾಗಲಿಲ್ಲ. ಟೋಲ್ ದಾಟಿ ಮುಂದೆ ಹೋಗ್ಬಿಟ್ಟಿದ್ವಿ. ಮತ್ತೆ ಇಲ್ಲಲ್ವೇನೋ ಅಂತ ಅಂದ್ಕೊಂಡು ಅದು ನ್ಯಾವಿಗೇಷನ್ ಹಾಕಿದಾಗ ಇನ್ನೂ ಒಂದು ರಕ್ತಕಾಟೇಶ್ವರಿ ದೇವಸ್ಥಾನ ಅಂತ ಅಂದ್ಬಿಟ್ಟು ತೋರಿಸ್ತು. ಕಾಟೇರಮ್ಮ ಟೆಂಪಲ್ಗೆ ಅಂತ ಹೊರಟ್ವಿ. ಆಮೇಲೆ ಅದಲ್ಲ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ರಿಟರ್ನು ಟೋಲ್ 2 ಸರಿ ಇದು ಮಾಡಿಕೊಂಡು ಬಂದಾಗ ಆಯಿತು. ಅದು ಸುಮಾರು ದಿವಸ ಅಂದ್ಕೊಂಡಿದ್ವಿ ಹೋಗಬೇಕು ಅಂತ, ಹೋಗೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಕೊನೆಗೆ ಲಾಸ್ಟಿಗೆ ನಾವು ಮನೆಯಿಂದ ಹೊರಟಾಗೆ ಬಿಟ್ಟೆ ಒಂದು 3:30 ಆಗಿತ್ತು. ಅಲ್ಲಿ ಹೋಗಿ ತಲುಪಿದ್ದು 5:30 ಆಯಿತು. 5:30 ಆಯಿತು. ಅಷ್ಟರಲ್ಲಿ ಸರಿ ಇನ್ನೇನು ಹತ್ರನೇ ಬಂದ್ವಿ. ಅಲ್ಲಿಗೆ ಬರ್ತಾ ನನ್ನ ಮಗಳ ಹತ್ರ ಮುನ್ಸ್ಕೊಂಡಿದ್ದೆ. ನಾನೇನು ಮಾಡಿಲ್ಲ, ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನೇನು ಮಾಡಿದ್ದೀನಿ ಹೇಳು? ನಾನೆಲ್ಲ ನಿನ್ನೆ ತಾನೇ ಬಂಗಾರ ವಯಸ್ಸಿಗೆ ಮಾತಾಡೋದು. ಹೋಗಿ ಬಿಡ ಬಂಗಾರ. ಮಗಳ ಹತ್ರ ಹಿಂಗೆ ಏನೋ ಮಾತಾಡಿಕೊಂಡು ಏನೋ ಮುನ್ಸ್ಕೊಂಡಿದ್ದೆ. ಅದಕ್ಕೆ ನಮ್ಮ ಮನೆಯವರು ಏನಕ್ಕಮ್ಮ ಇದು ಮಾಡ್ತೀಯಾ ಅಂತಂದು, ನನ್ನ ಮಕ್ಕಳನ್ನೇ ಎಲ್ಲ ವೈದ್ಯಕ್ಕೂ ವಹಿಸ್ಕೊತೀರ ಅಂತ. ಇಲ್ಲಮ್ಮ, ನಾನು ನಿನ್ನೇ ತಾನೇ ವಹಿಸ್ಕೊಳ್ಳೋದು ಅಂತ ಅಂದ್ಕೊಂಡು ಅವರು ಜೋಕ್ ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ಹಾಗೆ ಹೋಗ್ತಾ ದಾರಿನಲ್ಲಿ ಎಲ್ಲ ಈ ಜಮೀನುಗಳಲ್ಲೆಲ್ಲ ಹಾಕಿದ್ರಲ್ವ ಗಿಡಗಳೆಲ್ಲ ಏನೇನು ಹಾಕಿದ್ರು ಅಂತ ಅಂದ್ಬಿಟ್ಟು ತೋರಿಸ್ತಾಯಿದ್ರು. ಇದು ಬಂದು ಫ್ಲವರ್ ಡೆಕೋರೇಷನಲ್ಲಿ ಆ ಗ್ರೀನ್ ಕಲರ್ ಒಂಥರ ಸಣ್ಣಗೆ ಇರುತ್ತಲ್ಲ, ಅದನ್ನು ಹಾಕಿದ್ರು. ನಾನು ಸಡನ್ನಾಗಿ ನೋಡಲಿಲ್ಲ ಅದನ್ನು. ಬೇರೆ ಏನೋ ಹೇಳಿದೆ, ಅದಕ್ಕೆ ಬೈತಾಯಿದ್ರು ಅಲ್ಲ ಕಣಮ್ಮ ಅಂತ ಅಂದ್ಬಿಟ್ಟು. ಆಮೇಲೆ ಅವರೇ ಹೇಳಿದ್ರು, ಈ ಮದುವೆ ಫಂಕ್ಷನ್ಗಳಲ್ಲೆಲ್ಲ ಡೆಕೋರೇಷನ್ಗೆ ಫ್ಲವರ್ಸ್ ಜೊತೆ ಹಾಕಿರ್ತಾರಲ್ಲ ಆ ಥರದ್ದು ಇದು ಶಾವಂತಿಗೆ ಅಂತ ಅಂದ್ಕೊಂಡು ಮಾತಾಡ್ಕೊಂಡು, ಈ ಕಡೆ ಎಲ್ಲ ಬರೀ ರೋಸು ಶಾವಂತಿಗೆ ಇಂಥವೇ ಜಾಸ್ತಿ ಅಂತ ಅಂದ್ಕೊಂಡು ಎಲ್ಲ ನೋಡ್ಕೊಂಡು ಮಾತಾಡಿಕೊಂಡು ಹೋಗ್ತಾಯಿದ್ವಿ. ಸುಮಾರು ಸರಿ ನಮ್ಮ ಮನೆಯವ್ರನ್ನ ಕೇಳಿದ್ದೆ, ಹೋಗೋಣ ರೀ ಅಂತ. ಏನಮ್ಮ ನೀನು ಯಾವ ದೇವ್ರನ್ನ ನೋಡಿದ್ರು ಅದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಕೋತೀಯ, ಹೋಗಬೇಕು ಅಂತ ಅನ್ಕೋತೀಯ, ಹೋಗೋಣ ಬಿಡು, ನೋಡೋಣ ಅಂತ ಅಂದ್ಕೊಂಡಿದ್ರು. ಇಲ್ಲ ಅಂದರೆ ನಿನ್ನ ತಮ್ಮನ ಜೊತೆಲೋ ಇಲ್ಲ
ನಿಮ್ಮ ತಂಗಿದ್ರ ಜೊತೆ ಎಲ್ಲ ಹೋಗ್ಬಿಟ್ಟು ಬಾ ಅಂತ ಹೇಳ್ತಾಯಿದ್ರು. ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಸಡನ್ನಾಗಿ ಕೇಳಿದ ತಕ್ಷಣವೇ ರೀ ಎಲ್ಲಾದರೂ ಒನ್ ಡೇ ಹೋಗೋಣ, ಹುಷಾರಿಲ್ಲ ಬೇರೆ ಎಲ್ರಿಗೂ, ಎಲ್ಲಾದರೂ ಹೋಗೋಣ ರೀ, ಬೇಜಾರಾಗ್ತಾಯಿದೆ, ಒಂದು ವಾರದಿಂದ ಮನೇಲೇ ಇದ್ದು ಅಂತ ಅಂದ್ಬಿಟ್ಟು ಹೀಗೆ ಕೇಳಿದಾಗ, ಸರಿ ಆಯಿತು, ಎಲ್ಲೋ ದೇವಸ್ಥಾನಕ್ಕೆ ಹೊಸಕೋಟೆ ಹತ್ರ ಹೋಗಬೇಕು ಅಂತಿದ್ದಲ್ಲ, ನಡಿ ಹೋಗಿ ಬರೋಣ ಅಲ್ಲಿಗಾದರೂ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಅಂತಲೇ ಹೊರಟ್ವಿ. ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಹೊರಟು ನಾನು ಮತ್ತು ಮಕ್ಕಳು ಮಾತ್ರ. ಅಮ್ಮಂಗೆ ಫೋನ್ ಮಾಡಿದೆ, ಅಮ್ಮನೂ ಸ್ವಲ್ಪ ಕೆಲಸ ಇತ್ತು, ಇವತ್ತು ಬರೋಕ್ಕಾಗಲ್ಲ, ಸಡನ್ನಾಗಿ ಹೇಳ್ತಾ ಇದ್ದೀರಾ ಅಂದರು. ತಂಗಿ ಒಬ್ಳು ಇರಲಿಲ್ಲ, ಊರಿಗೆ ಹೋಗಿದ್ಲು. ಇನ್ನೊಬ್ಳಿಗೆ ಫೋನ್ ಮಾಡಿದೆ, ಅವಳೂ ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ಲು. ನೋಡು ನಮ್ಮಮ್ಮ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾಡಿ, ತಗೋನಾ ಗುಂಡ. ಅಂತೂ ಇಂತೂ ಬಂದು ತಲುಪಿದ್ವಿ. ಅವತ್ತು ಬುಧವಾರ ಆಗಿದ್ದರಿಂದ ಜನ ಅಂತೂ ಯಾರೂ ಇರಲೇ ಇರಲಿಲ್ಲ. ನೋಡಿ ಸಿಕ್ಕಾಪಟ್ಟೆ, ಯಾವಾಗಲೂ ನಾನು ಸುಮಾರು ವಿಡಿಯೋಸ್ನೆಲ್ಲ ನೋಡಿರೋ ಪ್ರಕಾರ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ತುಂಬ ಜನ, ನಾವು ಹೋಗಿದ್ದ ದಿವಸ ಅವತ್ತಿನ ದಿವಸ ಬಂದು ಅಷ್ಟು ಜನ ಇರಲಿಲ್ಲ, ಆರಾಮಾಗಿ ಇತ್ತು. ದೇವ್ರ ದರ್ಶನವೂ ಕೂಡ ಎಲ್ಲ ತುಂಬಾ ಚೆನ್ನಾಗಾಯಿತು. ಈಗ ದೇವಸ್ಥಾನದ ಒಳಗಡೆ ಕೂಡ ಹೋಗ್ತಾ ಇದ್ದೀವಿ. ನೋಡು ಇಲ್ಲಿಂದಲೇ ನಡಿ. ಹಾಗೆ ದೇವ್ರ ದರ್ಶನ ಎಲ್ಲ ಸುಮಾರು ಒಂದು 10 ನಿಮಿಷದಲ್ಲೇ ಮುಗೀತು ಅಂತಲೇ ಅಂದ್ಕೊಳ್ಳಿ. ನಾವೇ ಸುಮಾರು ಜನ, ಖಾಲಿನೇ ಇತ್ತಲ್ವ, ಹಾಗಾಗಿ ಸುಮಾರು ಹೊತ್ತು ಒಂದು ಅರ್ಧ ಗಂಟೆ ನಾನು ದೇವ್ರ ಮುಂದೆನೇ ನಿಂತುಬಿಟ್ಟಿದ್ದೆ. ಮಹಾಮಂಗಳಾರತಿ ಎಲ್ಲ ಮಾಡಿ ಕೊಟ್ಟರು ಕೂಡ ಖಾಲಿ ಇದ್ದಿದ್ದರಿಂದ, ಜನ ಜಾಸ್ತಿ ಇಲ್ಲದೇ ಇರೋದ್ರಿಂದ ಆರಾಮಾಗಿ ದೇವ್ರ ದರ್ಶನ ಆಯಿತು. ಅಮ್ಮನ ನೋಡಿದ್ರೆ ಅಂತೂ ತುಂಬಾ ಖುಷಿ ಆಗ್ತಾಯಿತ್ತು. ತುಂಬ ಖುಷಿಯಾಯಿತು. ಮತ್ತು ಎಷ್ಟೋ ದಿವಸದ ಆಸೆ ಈಡೇರಿತು ಅನ್ನೋದು ಒಂದು ಖುಷಿ ಅಂತ ಅನ್ನಿಸ್ತು. ಹಾಗಾಗಿ ಎಲ್ಲ ತುಂಬಾ, ಅದನ್ನು ನಾರ್ಮಲಾಗಿ ಹೇಳಬೇಕು ಅಂದರೆ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಮಾತ್ರ ತುಂಬಾ ಜನ ರಶ್ ಇರ್ತಾರಂತೆ, ಅಮಾವಾಸ್ಯೆ ಪೌರ್ಣಮಿನಲ್ಲಿ. ಇನ್ನು ನಾರ್ಮಲ್ ಡೇಸ್ನಲ್ಲಿ ಬಂತು ಅಂತಂದರೆ ಏನು ಅಷ್ಟು ಜನ ಇರಲ್ಲ ಅಂತ. ಅವತ್ತಿನ ದಿವಸನೂ ಕೂಡ ಯಾವಾಗ ಬೇಕಾದರೂ ಕಾಯಿ ಕಟ್ಬೋದು, ಯಾವಾಗ ಬೇಕಾದರೂ ಇದು ಮಾಡ್ಬೋದು ಅಂತ ಸುಮಾರು ಜನ ಅವತ್ತು ಕೂಡ ಕಟ್ತಾಯಿದ್ರು, ಓಡಾಡಿಕೊಂಡು ಮಾಡಿಕೊಂಡು ಎಲ್ಲ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಹಾಗೂ ಹೇಳ್ತಾಯಿದ್ರು, ಅಮ್ಮು ಖಾಲಿ ಐತೆ ನೋಡು, ಆರಾಮಾಗಿ ಓಡಾಡಿಕೊಂಡು, ಯಾರೂ ನೂಕು ನುಗ್ಗಲು ಇಲ್ಲ, ಅದೆಷ್ಟು ಸುತ್ತಬೇಕಾದ್ರೂ ಸುತ್ಬೋದು, ನೀನು ಹ್ಞೂ ಅಂತ ಅಂದರೆ ಕಾಯಿ ಕಟ್ಟೋದಾದರೆ ಕಟ್ಟಮ್ಮ ಅಂತ ಅಂದ್ಬಿಟ್ಟು. ನಾನು ಇಲ್ಲ, ನಮ್ಮ ತಂಗಿಯವರು ಎಲ್ಲರೂ ಅಂದ್ಕೊಂಡಿದ್ದಾರೆ, ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಬರಬೇಕಾದ್ರೆ ಒಟ್ಟಿಗೆ ಕಟ್ಟೋದಾದರೆ ಕಟ್ತೀವಿ, ಇವಾಗೇನು ಬೇಡ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ, ಬೇಡ ಅಂತ ಅಂದ್ಬಿಟ್ಟು. ಆಮೇಲೆ ಸುಮಾರು ಜನ ದೃಷ್ಟಿ ತೆಗೆಸ್ಕೊಳ್ಳೋ ಅಂಥವ್ರು ಎಲ್ಲ ಅವತ್ತೂ ಕೂಡ ದೃಷ್ಟಿ ಎಲ್ಲ ತೆಗಿತಾಯಿದ್ರು, ಮಾಡ್ತಾಯಿದ್ರು. ನಾವು ಅದನ್ನೆಲ್ಲ ಏನೂ ಮಾಡಿಸ್ಕೊಳ್ಳಿಲ್ಲ. ಮತ್ತು ಅದಾದಮೇಲೆ ಆಚೆ ಬರ್ತಾ ಎಲ್ಲ ಥರ ತಿಂಡಿಯಿಂದ ಹಿಡಿದು ಪೂಜೆ ಸಾಮಾನು, ಹೊಟ್ಟೆ ಯಾರೂ ಅಷ್ಟು ದೂರ ಹೋಗಿ ಹಸುಕೊಂಡು ಮಾಡಿಕೊಂಡು ಬರಬೇಕು ಅನ್ನೋಂಥದ್ದೇನಿಲ್ಲ. ಈ ಅಂಗಡಿಗಳೆಲ್ಲ ಸುಮಾರು ಅಂಗಡಿಗಳಿದ್ದಾವೆ. ನಾವು ಕೂಡ ಹಾಗೆ ಒಂದು ಸ್ವಲ್ಪ ನೇರಳೆ ಹಣ್ಣು, ಕಡಲೆಪುರಿ ಅಂಥವೆಲ್ಲ ತೊಗೊಂಡ್ವಿ. ಮಕ್ಕಳು ಕೂಡ ಪೊಟ್ಯಾಟೊ ಟ್ವಿಸ್ಟ್ ಬೇಕು ಅಂತ ಅಂದರು, ಅದನ್ನು ಕೂಡ ಅವರು ಕೂಡ ತೊಗೊಂಡ್ರು. ಒಂಥರ ಚೆನ್ನಾಗಿತ್ತು ಎಲ್ಲರೂ. ಮತ್ತು ಪಾರ್ಕಿಂಗಿಗೆಲ್ಲ ನೀವು ನೋಡ್ಬೋದು, ಎಷ್ಟು ದೊಡ್ಡ ಜಾಗ, ಎಲ್ಲ ಚೆನ್ನಾಗಿದೆ. ಒಂಥರ ಖುಷಿ ಅನ್ನಿಸ್ತು ಹೋಗಿ ಬಂದಿದ್ದು, ಒಂಥರ ಮನಸ್ಸು ನಿರಾಳವಾಗಿತ್ತು. ಹಾಗೆ ಅಲ್ಲಿಂದ ಹೊರಟ್ವಿ. 1 ಅವರೇ ಇದ್ವಿ ಆರಾಮಾಗಿ ಎಲ್ಲ ನೋಡಿಕೊಂಡು ಮಾಡಿಕೊಂಡು. ಅದಾದಮೇಲೆ ನಂತರ ಹೊರಟ್ವಿ. ಸರಿ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಹೋಗೋಣ, ಹಂಗೆ ಹೋಗ್ತಾ ದಾರಿನಲ್ಲಿ ಅಂತ ಅಂದ್ಬಿಟ್ಟು ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ. ಸರಿ ನಾವು ಬೆಳಗ್ಗೆ ಟಿಫನ್ ಮಾಡಿಕೊಂಡು ಆ ಫ್ರೂಟ್ ಬೌಲ್ ತೊಗೊಂಡಿದ್ವಿ, ಅದನ್ನು ತಿಂದಿದ್ದಿತ್ತು ಅಷ್ಟೇ, ಬೇರೆ ಏನೂ ಊಟ ಮಾಡಿರಲಿಲ್ಲ. ಸಾಕಾದಂಗೆ ಆಗಿತ್ತಲ್ಲ, ಸರಿ ಅಂತ ಅಂದ್ಬಿಟ್ಟು ಹೋಗ್ತಾ ಚಿಕ್ಕಪೇಟೆಗೆ ಹೋಗ್ತಾ ಹಂಗೆ ಅಲ್ಲಿ ಏನೋ ತೊಗೋಬೇಕು ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಯಾವುದೋ ಒಂದು ಸೆಟ್ಟು ತೊಗೋಬೇಕಾಗಿತ್ತು, ಅದಕ್ಕೆ ಅಂತ ಹೋದ್ವಿ. ಅದು ಡಿಸೈನ್ ಸಿಗಲಿಲ್ಲ, ಆರ್ಟಿಫಿಷಿಯಲ್ದೇ ಇದು, ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಹಾಗೆ ಅಲ್ಲೇ ಹೋಗ್ತಾ ಅಲ್ಲಿ ಚಿಕ್ಕಪೇಟೆನಲ್ಲಿ ಬಂದು ಪಲಾವ್ ಒಂದು ಕಡೆ ಫುಟ್ಪಾತ್ ಮೇಲೇ ಹೋಟೆಲ್ ಥರ ಗಾಡಿ ಮೇಲೆ ಹಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇಲ್ಲಿ ಯಾವಾಗಲೂ ನಮ್ಮ ಮನೆಯವರು ಹೋದಾಗೆಲ್ಲ ನನಗೆ ಅಂತ ತೊಗೊಂಡು ಬರೋರು. ಈ ಸರಿ ಮಕ್ಕಳು ಇದ್ದಾರಲ್ಲ ಅಂತ ಅಂದ್ಬಿಟ್ಟು
ನನಗೆ ಏನು ಬೇಡ. ಮಾ ರೆಡಿ. ನಾಯಿ ಹೇಳಕ್ ಬಂದೆ. ಇಲ್ಲ ಪಾತ್ರೆ ಎಲ್ಲ ಜೋಡಿಸು ಬಾ ಸ್ವಲ್ಪ. ನೋ ಊಟ, ಟಿಫನ್. ನಮ್ಗೆ 12 ಗಂಟೆ ಟಿಫನ್ನ ಊಟನ. ಊಟ 12 ಗಂಟೆಗೆ ಟಿಫನ್. ಮನೇಲಿದ್ರೆ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ? ಅದಕ್ಕೆಲ್ಲ ಏನ್ ಮಾಡಕ್ಕಾಗುತ್ತೆ ಅಂದ್ರೆ ಬೆಳಿಗ್ಗೆನೆ ಮಾಡಬೇಕು. ಸಾಕಾದಂಗೆ ಆಗಿತ್ತಲ್ಲ ಎಲ್ರಿಗೂ. ಎಲ್ಲ ಇವತ್ತು ಎದ್ದಿರೋದೇ ಲೇಟು. ಹಾಕ್ಲಾ ನಿಮಗೆ? ತಟ್ಟೆಗೆ ಹಾಕಿ ನಮ್ಗೆ ಹಾಕ್ಬೇಡಿ. ನಿಮ್ಮ ಮುಖದ ಮೇಲೆ ಹಾಕ್ತೀನಿ, ತಟ್ಟೆಗೆ ಹಾಕ್ಬೇಕು. ಕೇಳಿದ್ದು ನಿಮಗೂ ಹಾಕ್ಕೊಡ್ಲಾ? ಹಾಕಿ ನಂದಿನಿ ಅವರೇ ಹಾಕಿ. ನಂದಿನಿ ಅಂತ ಹೆಸರು ಬೊಂಡ ಬೊಂಡ. ಅಪ್ಪು ಬಾರಪ್ಪ. ಬಾರಪ್ಪ ತಿನ್ನು ಬಾ. ಬರೀ ಫೋನ್ ಆಗೋಯ್ತಲ್ಲ. ಯಾಕೆ ಬರ್ರಿ ಫೋನ್ ನೋಡು, ಬಾ ತಿನ್ನು, ತಿರ್ಗಾ ಹೋಗು, ಫೋನ್ ನೋಡು, ಅಷ್ಟೇ. ಜೀವನನೇ ಇಷ್ಟ ಆಗೋಗೈತೆ. ಸ್ವಲ್ಪ ಜನರದು ಜೀವನನೇ ಇಷ್ಟ ಆಗೋಗೈತೆ. ನಾಚಿಕೆ ಆಗಬೇಕು. ನಿಂದೆಲ್ಲ ಒಂದು ಜನ್ಮ. ನೋಡು ಸ್ಪೂನ್ ಹೆಂಗೆ ಹುಡುಕ್ತಾವನಿ ತಿನ್ನಕ್ಕೆ. ಹೇ ಥೂ, ಹೋಗ್ ನೆಕ್ಕು. ಪಾಪ ಇದನ್ನ ದೊಡ್ಡದು ಮಾಡ್ಕೊ. ಇವಾಗ ತೆಗಿ. ಹೇಗೈತೆ ಬಾಬಾ, ಅವಾಗ ಹೆಂಗೈತಿ ಹಾಗೆ ಇದು ಬಂದು ಗುರುವಾರ ಸುಮ್ಮನೆ ಸಿಂಪಲಾಗಿ ವಿಡಿಯೋಸ್ನ ಮಕ್ಕಳು ಮಾಡ್ಕೊಂಡಿದ್ರು, ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ನಾನು, ಇರಲಿ ಅಂತ ಅಂದ್ಬಿಟ್ಟು. ಇದು ಅವ್ರ ಪಾಪು ಚಿಕ್ಕವರಿದ್ದಾಗ ಬರ್ತಡೇ ಮಾಡಿದ್ದಿತ್ತು. ಅದೆಲ್ಲ ಫೋಟೋಸ್ನೆಲ್ಲ ನೋಡಿ ಮಮ್ಮಿ ಆವಾಗ ಎಷ್ಟು ಸಣ್ಣ ಇದೆಯಾ, ಈಗ ಹೆಂಗಿದೆಯಾ ಅಂತ ಅಂದ್ಕೊಂಡು ಎಲ್ಲರೂ ರೇಗಿಸ್ಕೊಂಡು ನಗ್ತಾಯಿದ್ರು. ಅದು ಸಿಸ್ಟಮ್ ಚೆನ್ನಾಗಿದೆಯಾ ಅಂತ ನೋಡೋಣ ಅಂತ ಚೆಕ್ ಮಾಡಿತಾ ಇದ್ವಿ. ಹಾಗೆ ಅದಾದಮೇಲೆ ಬಂದು ಮಳೆ ಬರ್ತಾಯಿದ್ರು ಮಾಡ್ತಾಯಿದ್ರು. ಹುಷಾರಿಲ್ಲ, ಎಲ್ರಿಗೂ ಹುಷಾರಿಲ್ಲ, ಕೋಲ್ಡ್ ಆಗಿದೆ. ಆದರೆ ಐಸ್ ಕ್ರೀಮ್ ಮನೇಲಿದ್ದರೆ ಮಾತ್ರ ಯಾರಿಗೂ ಸುಮ್ಮನೆ ಇರಲ್ಲ. ಐಸ್ ಕ್ರೀಮ್ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರು. ಇದಿಷ್ಟು ಬುಧವಾರ ಮತ್ತು ಗುರುವಾರ ಬೆಳಿಗ್ಗೆ ಟಿಫನ್ದು ಇದಾಗಿತ್ತು. ಆಮೇಲೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಫ್ರೈಡೇ. ನಾನು ಬುಧವಾರ ಬಂದು ಕಾಟೇರಮ್ಮ ಟೆಂಪಲ್ಗೆ ಹೋಗಿದ್ವಿ. ಅದು ಅಲ್ಲಿಂದ ಬಂದ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ. ಸ್ವಲ್ಪ ನನಗೂ ಹೆಲ್ತ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗೋಗಿತ್ತು, ಕೋಲ್ಡು. ಇವಾಗೂ ವಾಯ್ಸು ಸ್ವಲ್ಪ ಅಷ್ಟೇ. ಹಾಗಾಗಿ ಇವತ್ತು ಫ್ರೈಡೇ, ಪೂಜೆ ಎಲ್ಲ ಆಗಿದೆ. ಸಂಜೆ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ಜಾಸ್ತಿ ವಿಡಿಯೋ ಎಲ್ಲ ಏನೂ ಇಲ್ಲ. ಸಂಜೆ ಪೂಜೆ ಗೀಜೆ ಎಲ್ಲ ಆಗಿದೆ. ಮತ್ತು ಸ್ವಲ್ಪ ಮಕ್ಕಳಿಗೆ ಹಣ್ಣೆಲ್ಲ ತೊಗೊಬರ್ಬೇಕಾಗಿತ್ತು, ಶಾಪಿಂಗ್ ಹೋಗಬೇಕಾಗಿತ್ತು. ಈ ಮಳೆಯಲ್ಲಿ ನನಗೆ ಅಲ್ಲಿ ಶಾಪಿಂಗ್ ಮಾಡ್ಕೊಳ್ಳೋವಾಗ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ನಾನು ಮನೆಗೆ ಬಂದ ಮೇಲೆ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಏನು ತೊಗೊಂಡ್ವಿ ಅಂತ ಅಂದ್ಬಿಟ್ಟಂದರೆ, ಅಲ್ಲಿಂದ ಬರ್ತಾ ಕಡಲೆಪುರಿ ಮಾತ್ರ ತೊಗೊಂಡು ಬಂದ್ವಿ. ಕಡಲೆಪುರಿ ಮತ್ತು ಖಾರ ಚೆನ್ನಾಗಿರುತ್ತೆ ಅಂತ. ಅದನ್ನು ಬಿಟ್ಟರೆ ಇನ್ನೊಂದು ಕಡಲೆಪುರಿ ತಂದಿದ್ವಿ ಖಾರದ್ದು. ಇನ್ನು ಖಾಲಿನೇ ಆಗೋಯಿತು. ಮತ್ತು ಹಾಗೆ ಬರ್ತಾ ಚಿಕ್ಕಪೇಟೆನಲ್ಲಿ ಇನ್ನೇನು ಹಬ್ಬ ಎಲ್ಲ ಬರ್ತಾಯಿದೆ ಅಲ್ವಾ, ಹಾಗಾಗಿ ನಾನು ಇವತ್ತಿನವರೆಗೂ ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ ಪೂಜೆನ. ಯಾವತ್ತೂ ಕೂಡ ಸೀರಿಯಲ್ ಸೆಟ್ಟು ಇದೆಲ್ಲ ತೊಗೊಂಡೇ ಇರಲಿಲ್ಲ. ಈ ಸರಿ ಹೋಗಿದ್ವಿ, ನಮ್ಮ ಮನೆಯವರು ಬಾ ಹೋಗೋಣ ಅಂತ ಅಂದ್ಕೊಂಡು. ಬರ್ತಾ ನಾನು ಇದೊಂದು ವೈಟ್ ಕಲರ್ ಒಂದು, ಬ್ಲೂ ಕಲರ್ದೊಂದು ಒಂದೆರಡು ಸೀರಿಯಲ್ ಸೆಟ್ಸು ತೊಗೊಂಡು ಬಂದೆ. ಚೆನ್ನಾಗಿರುತ್ತೆ ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ಅಂತ. ಅದನ್ನು ಬಿಟ್ಟರೆ ಒಂದು ಬ್ಯಾಂಗಲ್ಸ್ ತೊಗೊಂಡೆ.
ಆಮೇಲೆ ಒಂದು ಸಣ್ಣದೊಂದು ಚೈನ್ ನೆಕ್ಲೆಸ್ ತೊಗೊಂಡೆ. ಇದು ಡಿಸೈನ್ ತುಂಬಾ ಚೆನ್ನಾಗಿದೆ. ಇದಿಷ್ಟು ಶಾಪಿಂಗ್ ಅವತ್ತಿಂದ ತೊಗೊಂಡಿದ್ದಿತ್ತು. ಮತ್ತು ಇವಾಗ ಬಂದು ನಾನು ಸ್ವಲ್ಪ ಮಕ್ಕಳಿಗೆಲ್ಲ ಹಣ್ಣೆಲ್ಲ ಬೇಕಾಗಿತ್ತು ಅಂದಲ್ಲ, ಹಾಗೆ ಹಣ್ಣು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲ ಬೇಕಾಗಿತ್ತು, ಅದನ್ನು ಮಾತ್ರ ತೊಗೊಂಡು ಬಂದಿದ್ದೀನಿ. ಹಾಗೆ ಇಲ್ಲಿಗೆ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ವ್ಲಾಗು ಮತ್ತು ಇದು ಒಂದು ಶಾಪಿಂಗ್ ವ್ಲಾಗು ಅಂತ ಅಂದ್ಬಿಟ್ಟು, ಅಂದರೆ ಏನು ತೊಗೊಂಡು ಬಂದಿದ್ದೆ ಮನೆಗೆ ಒಂದು ಸ್ವಲ್ಪ ಸಿಂಪಲ್ಲಾಗಿ ಅಂತ. ನಾನು ಅವತ್ತು ಎಂಡ್ ಮಾಡಿರಲಿಲ್ಲ ಅಂತ ಇದನ್ನು ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ ಫ್ರೆಂಡ್ಸ್. ನಾರ್ಮಲಾಗಿ ಫ್ರೂಟ್ಸ್ ಎಲ್ಲ ಬೇಕಾಗಿದ್ದವು ಒಂದಿಷ್ಟು ಚೂರೇ ತೊಗೊಂಡು ಬಂದೆ. ಈ ಮಳೆಗೆ ಎಲ್ಲ ಸ್ವಲ್ಪ ಜಾಸ್ತಿ ತಂದರೂ ಇಟ್ಕೊಳಕ್ಕಾಗಲ್ಲ, ಒಂಥರ ಥಂಡಿಗೆ ಇದಾಗೋಗ್ಬಿಡುತ್ತೆ. ಈ ಟೈಮಲ್ಲೂ ತೊಗೊಂಡು ಬಂದಿದ್ದೀನಿ. ಗಂಟ್ಲು ಸರಿ ಇಲ್ಲ, ಆದ್ರೂ ತುಂಬ ಇಷ್ಟ ನನಗೂ ನಮ್ಮ ಮನೆಯವ್ರಿಗೆ. ಹಾಗಾಗಿ ಸೀಬೆಕಾಯಿನೂ ಕೂಡ ತೊಗೊಂಡು ಬಂದಿದ್ದೀನಿ. ಇದು ಶುಗರ್ ಇರೋರಿಗೆಲ್ಲ ತುಂಬಾ ಒಳ್ಳೆಯದು, ಚೆನ್ನಾಗಿ ತಿಂತಾರೆ. ಮತ್ತು ಸಪೋಟ, ಇಂದಿಷ್ಟನ್ನು ಮಾತ್ರ ತೊಗೊಂಡು ಬಂದಿದ್ದೀನಿ. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು, ಜಾಸ್ತಿ ಎಲ್ಲ ಇಲ್ಲ. ಡ್ರೈ ಫ್ರೂಟ್ಸ್ನ ಮಾತಾಡೋಕ್ಕೆ ಆಗಲ್ಲ, ಆದರೂ ಏನು ಮಾಡೋದು, ಮಕ್ಳಿಗೆ ತಿನ್ನಿಸ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಮತ್ತು ಪೈನಾಪಲ್ ತೊಗೊಂಡು ಬಂದಿದ್ದೀವಿ. ಇವಾಗ ಚಳಿಗೆ ಸ್ವಲ್ಪ ಈಟಿರೋ ಅಂಥದ್ದೇ ತಿನ್ನಬೇಕಲ್ವ, ಮಕ್ಕಳಿಗೆ ಕೊಡಬೇಕು. ಹಾಗಾಗಿ ಫ್ರೂಟ್ಸ್ ಜೊತೆಗೆ ಇದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಹಾಗೆ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪೂಜೆ ಆಗಿರೋದನ್ನು ಕೂಡ ತೋರಿಸ್ತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್, ಟೇಕ್ ಕೇರ್.